ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನಗಳ ನಂತರ ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಇವತ್ತು ಬಗಲಗುಂಟೆ ಜಾತ್ರೆ ಇರೋದ್ರಿಂದ ನಮ್ಮ ಅಪ್ಪಾಜಿ ಅಲ್ಲಿ ನಾಟಕ ಆಡ್ತಾ ಇದ್ದಾರೆ. ಅದು ಕುರುಕ್ಷೇತ್ರ ನಾಟಕ. ಆ್ಯಂಡ್ ಅದರಲ್ಲಿ ಅಭಿಮನ್ಯು ಪಾತ್ರದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ದಿನ ಹೇಗಿರುತ್ತೆ, ಅವರು ಹೇಗೆಲ್ಲ ರೆಡಿ ಆಗ್ತಾರೆ, ಒಳಗಡೆ ಎಲ್ಲ ಹೇಗಿರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ನನಗೆ ಎಷ್ಟೆಲ್ಲ ಆಗುತ್ತೋ ಅಷ್ಟು ವ್ಲಾಗಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಚಾಂದಿನಿ ಟ್ರೈಲ್ಸ್. ಮಾರಮ್ಮ ತಾಯಿಗೆ ಪೂಜೆ ಮಾಡಿಸ್ಕೊಂಡು ನಾವಿವಾಗ ಸ್ಟೇಜ್ ಹತ್ರ ಬಂದ್ವಿ. ಸ್ಟೇಜ್ ಹಿಂಭಾಗಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪ ನೋಡಿ ಎಲ್ಲ ಅವ್ರಿಗೇನು ಬೇಕೋ ಎಲ್ಲ ತಗೊಂಡು ಹಿಂದೆ ಹೋಗ್ತಾ ಇದ್ದಾರೆ. ಇದೆ ನೋಡಿ ರೆಡಿ ಆಗೋವಂಥ ಜಾಗ. ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ಅಪ್ಪಂದು ಮೊದಲನೇ ಪಾತ್ರ ಇರೋದ್ರಿಂದ ಅವರು ಬೇಗನೆ ಆ್ಯಕ್ಚುಲಿ ಮೇಕಪ್ ಹಾಕಿಸ್ಕೋಬೇಕು. ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮಪ್ಪ. ಆ್ಯಂಡ್ ಈಗ ಅವರು ಕೂಡ ಅಲ್ಲಿ ಕಾಣಿಕೆನ ಇಟ್ಟು ಸರಸ್ವತಿಗೆ ಕೈ ಮುಕ್ಕೊಂಡು ಮೇಕಪ್ಗೆ ಕೂತ್ಕೋತಾ ಇದ್ದಾರೆ. ಹಾಗೆ ಇವರು ನಮ್ಮಮ್ಮ, ಅವರು ಕೂಡ ಮುಂಚೆನೇ ಬಂದಿದ್ದರು. ಎಲ್ಲನೂ ಹೇಗಿರುತ್ತೆ, ಹೇಗೆ ರೆಡಿ ಆಗ್ತಾರೆ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು. ಹಾಗೆಯೇ ನಮ್ಮ ಅಪ್ಪಾಜಿದು ನಾಟಕ ಇದೆ, ನಾನು ಹೋಗಲೇಬೇಕು ಅಂತ ಹೇಳಿದ ತಕ್ಷಣ ನನ್ನ ಜೊತೆಯಲ್ಲಿ ಭಾನು ಅವರು, ಕಿರಣ್, ಪ್ರಶುಬ್ರು ಇವರೆಲ್ಲ ನನ್ನ ಜೊತೆ ಬಂದರು. ನಿಮ್ಮ ತಂದೆಗೆ ಫುಲ್ ಚೇರ್ ಅಪ್ ಮಾಡೋಣ, ಅವ್ರು ಚೆನ್ನಾಗಿ ಆಡಬೇಕು ಅಂತ ಹೇಳಿಬಿಟ್ಟು ನಂಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಇವಾಗ ಇಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನೇನು ಶುರು ಆಗುತ್ತೆ ಅಂತ ಅನಿಸುತ್ತೆ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ. ನೋಡಿ ಸ್ಟೇಜ್ ಹತ್ರ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಎಲ್ಲರೂ ಆಶೀರ್ವಾದ ಎಲ್ಲ ತಗೊಂಡು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಸ್ಟೇಜ್ ಹತ್ರ. ಇನ್ನೇನು ಶುರು ಮಾಡೋ ಅಂಥ ಸಮಯ. ಹಾಗೆಯೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಇವರು ನಮ್ಮ ಅಜ್ಜಿ, ಈಗ ಕೈ ಎತ್ತಿದ್ರಲ್ಲ ಅವರು ನಮ್ಮ ಅಜ್ಜಿ, ನಮ್ಮಪ್ಪ ಅವರ ಅಮ್ಮ. ಹಾಯ್, ಎಲ್ರಿಗೂ ಒಂದು ಹಾಯ್. ಹಾಗೆಯೇ ಇವ್ರ ಕಡೆಯಿಂದನೂ ಹಾಯ್. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದೇನಪ್ಪ ಅಂತಂದರೆ ನಮ್ಮ ಅಪ್ಪಾಜಿ ಅವ್ರ ನಾಟಕನ ನೋಡೋದಕ್ಕೆ, ಅವರಿಗೆ ಚೇರ್ ಅಪ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ನಮ್ಮ ಊರಲ್ಲಿರೋ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇಲ್ಲಿರೋರು ಎಲ್ಲ ಫ್ರೆಂಡ್ಸ್ ಬಂದಿದ್ದರು, ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ಭಾನು ಅವರು ಕಿರಣ್ ಅವ್ರಿಗೆ ಹೇಗೆ ವಿಡಿಯೋ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ಟು ಕ್ಯಾಮ್ರಾ ಸೆಟ್ ಮಾಡಿಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಮಾತ್ರ ಇದಿನ್ನೂ ಕಮ್ಮಿ ಹೋಗ್ತಾ ಹೋಗ್ತಾ ಇನ್ನೂ ಫುಲ್ ಆಗಿಬಿಡ್ತಾರೆ. ನೋಡಿ ಇಲ್ಲೆಲ್ಲ ಆಲ್ರೆಡಿ ಪ್ರೇ ಮಾಡ್ತಾ ಇದ್ದಾರೆ. ಇನ್ನೇನು ಶುರು ಆಗುತ್ತೆ, ಶುರು ಆಗಿದೆ, ಸ್ಕ್ರೀನ್ ಓಪನಿಂಗ್ ಆಗಬೇಕು.
ಇಲ್ಲಿ ನಮ್ಮ ಪ್ರಶುಬ್ರು ಮತ್ತು ಭಾನು ಅವರು ಬಾಂಬ್ ಬ್ಲಾಸ್ಟಿಂಗ್ ಸೆಟಪ್ ಮಾಡ್ಕೋತಿದ್ದಾರೆ. ಆ್ಯಂಡ್ ಫೈನಲಿ ನಮ್ಮಪ್ಪ ರೆಡಿಯಾಗಿದ್ದಾರೆ. ಅವರ ಲುಕ್ ಮೊದಲನೇ ಲುಕ್. ಎಸ್, ಗೋಲ್ಡ್ ಫೈರ್ ಹಚ್ಚಿದ್ವಿ, ಹಾಗೆಯೇ ಬಾಂಬ್ ಬ್ಲಾಸ್ಟಿಂಗ್ ಕೂಡ ಆಯಿತು. ಕೊನೆಗೂ ನಮ್ಮಪ್ಪ ಆನ್ ಸ್ಟೇಜ್. ಅವರು ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು ಸ್ಟೇಜ್ ಮೇಲೆ. ಸೊ ಇವಾಗ ಫಸ್ಟ್ ಪಾರ್ಟ್ ಮುಗೀತು ನಮ್ಮ ತಂದೆದು. ಇನ್ನು ನೆಕ್ಸ್ಟ್ ಪಾರ್ಟ್ ಬೆಳಿಗ್ಗಿನ ಜಾವ 3 ಗಂಟೆ 4 ಗಂಟೆ ಮೇಲಿದೆ. ನಮ್ಮ ಅಮ್ಮಂಗೆ ನಮ್ಮ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ. ಬರೀ ಆ ಯಮ್ಮನ ಜೊತೆ ಡ್ಯಾನ್ಸ್ ಆಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಫುಲ್ ಬರ್ನಾಗಿ ಬಾ ನಾವು ಹೋಗೋಣ ಅಂತ ಕರೀತಾ ಇದ್ರು. ಹಾಗೆ ಎಲ್ಲ ಮುಗೀತು. ಎಲ್ಲರೂ ಅದು ಇದು ಅಂತ ಡಿಸ್ಕಷನ್ ಮಾಡಿಕೊಂಡು ಹೇಗೆ ಬಂತು ಏನು ಅಂತ ಎಲ್ಲರೂ ಜಾಲಿಯಾಗಿ ಮಾತಾಡ್ಕೊಂಡು ನಿಂತಿದ್ರು. ಇಲ್ಲೊಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತಗೋತಾ ಇದ್ರು. ಈಗ ನಾವು ನಮ್ಮ ಅಪ್ಪಾಜಿ ಎಲ್ಲರೂ ಹೋಗ್ಬಿಟ್ಟು ಕಾಫಿ ಟೀ ಏನಾದರೂ ಕುಡಿಯೋಣ ಹೊರಗಡೆ ಅಂತ ಎಲ್ಲರೂ ಹೊರಡ್ತಾ ಇದ್ರು. ಅಲ್ಲಿ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ನಾವೆಲ್ಲ ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ. ನಮ್ಮ ಡ್ಯಾಡಿ ಮೇಕಪ್ ಹಾಕಿದ್ರಿಂದ ಮುಖ ಎಲ್ಲ ಕವರ್ ಮಾಡಿಕೊಂಡು ಬಂದಿದ್ರು. ಇಲ್ಲಿ ನಮ್ಮ ಮಮ್ಮಿನ ಮಾತಾಡಿಸ್ತೀನಿ ಈಗ. ನೋಡಿ ನಮ್ಮಪ್ಪ ಮೇಲೆ ಫುಲ್ ಬರ್ನಿಂಗ್ ಆಗಿ ಹೇಗೆ ರಿವ್ಯೂ ಕೊಡ್ತಾರೆ ಅಂತ. ಹೆಂಗಿತ್ತು ಡ್ಯಾಡಿ ನಾಟಕ? ಬರೀ ಡ್ಯಾನ್ಸ್ ಇತ್ತು, ಡೈಲಾಗ್ ಇರ್ಲಿಲ್ಲ. ಅದು ಬಿಡು, ಅದ್ಬಿಟ್ಟು ಏನೇ ಚೆನ್ನಾಗ್ ಆಡಿಲ್ಲ ಅಂದ್ರೆ ಚೆನ್ನಾಗ್ ಆಡಿದ್ಯಾ ಅನ್ಬೇಕಾ? ಚೆನ್ನಾಗ್ ಆಡಿಲ್ವಾ? ಎಷ್ಟ್ ಚೆನ್ನಾಗ್ ಆಡ್ತು. ಹೇಳ್ರಿ ಇವಾಗ ಹೇಳ್ರಿ. ನಿನ್ ಹೋಗಿರೋ ಕಂಠಕ್ಕಿಂತ ಡ್ಯಾಡಿದು ಸೂಪರ್ ಸೂಪರ್. ಈಗ ಅಲ್ಲಿ ಟೀ ಕುಡ್ಕೊಂಡು ನಮ್ಮ ಮಮ್ಮಿಗೆ ಟ್ಯಾಕ್ಸ್ ಹಾಕೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ನನಗೆ ಡಾನ್ಸ್ಗೆ ಇಲ್ಲ, ಚೆನ್ನಾಗಿದೆ. ನೀನೆಲ್ಲ ಟ್ರೆಡಿಷನಲ್ ನೋಡ್ತಿದ್ಯಾ? ಅದು ನೋಡ್ದೆ ನಾನು, ಅದು ಇಷ್ಟ ಆಯ್ತು. ಇದು ಒಂಥರ ಚೆನ್ನಾಗಿದೆ. ಈ ತರ ಇಲ್ಲ ತಾನೆ ನಿಮ್ಮ ಹತ್ರ? ಅದೆಲ್ಲ ಬೇಡ. ಇದು ನಂಗೆ ಡಾನ್ಸಿಗೆ, ಇದು ಯಾವ್ದಾದ ಡಾನ್ಸ್ಗೆ ಮಮ್ಮಿ, ಸ್ಟೇಜ್ ಬಿಡಿ ಸಾಕು.
ದೇವ್ರ ಹತ್ರ ಹೋಗ್ತಾ ಹಂಗಲ್ಲಿ ನಮ್ಮ ಮಮ್ಮಿ ವ್ಲಾಗ್ ಮಾಡ್ತೀಯ ಅಂದಿದ್ರೆ ಹೊಸ ಡ್ರೆಸ್ ಹಾಕೊಂಡ್ ಬರ್ತಿದ್ನಲ್ಲ, ಹಳೆ ಡ್ರೆಸ್ ಅಲ್ಲೇ ವಿಡಿಯೋ ಮಾಡ್ತಾ ಇದೀಯ ಅಂತ ಮಮ್ಮಿ. ಪಿ ಕೊಡ್ಸು ಮಮ್ಮಿ, ಅಲ್ಲಿ ತಿಂದೆ. ಈಗ ನಮ್ಮ ಅಪ್ಪಂದು ಕ್ಯಾರೆಕ್ಟರ್ ಮುಗ್ದಿದೆ, ನಾವೆಲ್ಲ ಇಲ್ಲಿ ಟೀ ಕುಡಿಯೋದಕ್ಕೆ ಬಂದು ಈಗ ನಾವು ಟ್ಯಾಕ್ಸ್ ಆಗ್ತಾ ಇದ್ದೀವಿ. ಮಮ್ಮಿ ಇಟ್ಕೊಡ್ಸ್ ಮಮ್ಮಿ ತಲೆಗೆ. ನೀನೇನ್ ಚಿಕ್ಕ ಹುಡುಗಿನ? ಅಲ್ಲಿ ನಿಮ್ಮ ಅಪ್ಪನ ಹತ್ರ ಒಂದು 50,000 ರೂಪಾಯಿ ಇಸ್ಕೊಂಬ ಕೇಳ್ಕೆ. ಎಷ್ಟಂತೆ ಮಮ್ಮಿ ಅದು? ಅಯ್ಯೋ ಚೆರಿ ಚೆರಿ ನಮ್ಮ ಮಮ್ಮಿ ಡ್ಯಾಡಿ ಹತ್ರ ದುಡ್ಡು ಇಸ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ನೋಡಿ guys, ಅಲ್ಲಿ ಅಲ್ವಾ ನಂಗೆ ಹಿಂಗಿಂಗ್ ಬಡಿಯೋದು. ನಂಗೆ ಪಿಪಿ ಬೇಕು ಗಾಯ್ಸ್, ಪಿಪಿ ಕೊಡ್ಸಿ ಅಂತ ನಮ್ಮಮ್ಮ ಕೇಳ್ತಾ ಇದ್ದೀನಿ. 100 ರೂಪಾಯಿ ಜಾಸ್ತಿ ಆಯ್ತು ಇದಕ್ಕೆ, 100 ರೂಪಾಯಿ ಅಂತ ಒಂದು ಪಿಪಿ 100 ರೂಪಾಯಿ. ಹಾಕೋ, ವೇಸ್ಟ್ ಮಾಡ್ಬೇಡ ಆಯ್ತಾ? ನಾನು ನೆಕ್ಸ್ಟ್ ಎಲ್ಲ ತೋರಿಸ್ಬೇಕು, ನೆಕ್ಸ್ಟ್ ಹಾಕ್ಬೇಡ. ಎಲ್ಲಿ ಕಳ್ದ? ನಿನಗೆ ಖಾರ ಬೇಕಾ ಸ್ವೀಟ್ ಬೇಕಾ? ಅಯ್ಯೋ ಖಾರ ಬೇಕಾ ಸ್ವೀಟ್ ಬೇಕಾ? ಬಡಿತಾವ್ರೆ. ಸ್ವೀಟಾ? ಸ್ವೀಟು ಖಾರ ಎರಡು ಮಿಕ್ಸ್ ಇದೆ. ನನಗೆ ಚೀಸ್ ಹಾಕಿ, ಚೀಸ್ ಹಾಕಿ, ಚೀಸ್ ಮಮ್ಮಿ ಇಟ್ಕ, ಬೀಳ್ಸ್ಬೇಡ ಮೈಕ್ ಹಿಂಗಿಟ್ಬೇಕು. ನಾವಿವಾಗ ಸ್ವೀಟ್ ಕಾರ್ನ್ ಆಫ್ ಆಯ್ತು ಚಂದನ. ಆಫ್ ಆಗಿಲ್ಲ, ಅದು ಆಫ್ ಆಗಿಲ್ಲ, ಅದಂಗೆ ಆಫ್ ಆಗಲ್ಲ. ಸ್ವೀಟ್ ಕಾರ್ನ್ ತಿನ್ನಕ್ ಬಂದಿದೀವಿ. ನಮ್ಮ ಮಮ್ಮಿ ಜಾತ್ರೆಗೆ ಬಂದ್ಮೇಲೆ ಜಾತ್ರೆಲಿ ಏನಾದ್ರು ತಿನ್ಬೇಕು ಅಂತ. ಆಕ್ಚುಲಿ ನಾವು ಜಾತ್ರೆಗೆ ಬಂದಿಲ್ಲ, ನಾಟಕ ನೋಡಕ್ ಬಂದಿದ್ದು. ಜಾತ್ರೆಗೆ ಇನ್ನೊಂದು ದಿವಸ ಆಟ ಆಡಕ್ಕೆ ಎಲ್ಲ ತಗೊಳಕ್ಕೆ ಡ್ಯಾಡಿನ ಕರ್ಕೊಂಬರಲ್ಲ, ಟ್ಯಾಕ್ಸ್ ಹಾಕಲ್ಲ ಡ್ಯಾಡಿ. ಡ್ಯಾಡಿ ಒಂದು 5,000 ರೂಪಾಯಿ ಕೊಡಿಸ್ಬೇಕು ಎಲ್ಲ. ಅವ ಕೊಡಿಸ್ತಾ ಇತ್ತು. ಗೈಸ್ ಏನ್ ಗೊತ್ತಾ, ನಂದು ಒಂದು ಕತೆನೇ ಇದೆ ಇಲ್ಲಿ ಜಾತ್ರೆದು, ದಂತ ಕತೆ. ನಮ್ಮಮ್ಮ ಹೇಳ್ತಾರೆ ಕೇಳಿ. ಹೇಳ್ ಮಮ್ಮಿ. ದೇವಸ್ಥಾನದ ಮುಂದೆ ಇದ್ವಿ ನಾವು. ನಮ್ ಚಂದನಾಗೆ 4 ವರ್ಷ, ನನ್ ಮಗನ್ಗೆ 1 ವರ್ಷ. ಅವಾಗ ಇವಳು ಏನ್ ಮಾಡಿ, ಜಾತ್ರೆ ಬಗಲ್ಗುಂಟೆ ಜಾತ್ರೆ ಆರತಿ ದಿವಸ ತಪ್ಪಿಸ್ಕೊಂಡ್ ಬಂದ್ಬಿಟ್ಟವಳೆ. ಬಂದ್ಬಿಟ್ಟು ವಿಜಯಲಕ್ಷ್ಮಿ ದಿನೇಶ್ ಕುಮಾರ್ ಮಗಳು ಚಂದನ ತಪ್ಪಿಸ್ಕೊಂಡಿದೀನಿ ಮಮ್ಮಿ, ನಾನು ಇದೀನಿ, ಬೇಗ ಬಂದು ಕರ್ಕೊಂಡು ಹೋಗು ಅಂತ ಬಂದು ಮೈಕಲ್ ಅನೌನ್ಸ್ ಮಾಡಿದ್ವಿ. ಇನ್ನು ಚಿಕ್ಕ ಪಾಪು ಅಷ್ಟೇನೆ. ಜಾತ್ರೆ ಒಳಗಡೆ ಮಿಸ್ ಆಗ್ಬಿಟ್ಟು ಬಂದು ಅನೌನ್ಸ್ ಮಾಡಿ ಆಮೇಲೆ ಬಂದು ಕರ್ಕೊಂಡು ಹೋಗಿದ್ವಿ. ದೇವಸ್ಥಾನ ಮುಂದೆನೆ ಮನೆ ಇದ್ದಿದ್ದು ಆಗ. ಅಂದ್ರೆ ಇಲ್ಲಿ ಅವಾಗ ಆರ್ಕೆಸ್ಟ್ರಾ ಇತ್ತು, ಇಲ್ಲಿ ಆರ್ಕೆಸ್ಟ್ರಾ ಇಟ್ಟಿದ್ರು. ನನ್ಗೆ ಅವಾಗ್ಲೇನೆ ಹುಚ್ಚು ಗೈಸ್. ಆಕ್ಚುಲಿ ಇವಾಗ ಟೈಮು 3 ಗಂಟೆ ಆಗಿದೆ. ನಾನೊಂದು ರೌಂಡ್ ನಿದ್ದೆ ಮಾಡ್ಕೊಂಡು ಬಂದಿದ್ದು. ನಮ್ಮ ಅಪ್ಪಂದು ಇವಾಗ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಭಿಮಾನಿ ಅಲ್ವಾ, ಸ್ಟಾರ್ಟಿಂಗ್ ಅವ್ರದ್ದು. ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವ್ರದ್ದು ಮತ್ತೆ ಮೇಕಪ್ ಹಾಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾನು ಇಲ್ಲಿರೋ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ನಾನು ಆಯ್ತು ಮಾತಾಡಿ. ನಿಮ್ದು ಯಾವ ಪಾತ್ರ? ನಾನು ಇವತ್ತು ಬಾಗಲಗುಂಟೆ ಮಾರಮ್ಮ ಜಾತ್ರೆ ಪ್ರಯುಕ್ತ ಇಂದು ಬೆಂಗಳೂರು ಬಾಗಲಗುಂಟೆ ಮಾರಮ್ಮದ ಜಾತ್ರೆಯ ಪ್ರಯುಕ್ತ ನಡೆದ ಕುರುಕ್ಷೇತ್ರದ ಧರ್ಮಯುದ್ಧ ಎಂಬ ಪೌರಾಣಿಕ ನಾಟಕದಲ್ಲಿ ನಾನು 2 ಪಾತ್ರ ವಹಿಸಿದ್ದೆ. ಒಂದು ಸಾರ್ಥಕಿ, ಎರಡನೇದು ಭೀಷ್ಮ ಪಿತಾಮಹ.
ಈ ಕೆಲಸವನ್ನ ಮಾಡಿದೆ. ಈಗ 2ನೇ ಪಾತ್ರನ ಈಗ ದರ್ಬಾರ್ ಮುಗ್ದಿದೆ, 2ನೇ ಪಾತ್ರ ಮುಕ್ತಾಯ ಆಗಿದೆ. 2ನೇ ಪಾತ್ರ ಮುಕ್ತಾಯ ಆಗಿದೆ. ಆಗಿದೆ. ಇವಾಗ ಮತ್ತೆ ಇದೆಯಾ ನಿಮ್ದು? ಇಲ್ಲ, ಇಲ್ಲಿಗೆ ಮುಗೀತು. ಇಲ್ಲಿ ಮುಗೀತು. ಹಾ, ಓಕೆ. ಚೆನ್ನಾಗಿ ಯಾವ ಊರು? ಹಾ? ನಿಮ್ದು ಯಾವ? ಇಲ್ಲಿ ಗೆಳೆಯರ ಬಳಗನೇ ಇರೋದು. ಇಲ್ಲೇ ಗೆಳೆಯರ ಅಂದ್ರೆ ಮೂಲತಃ ನಾವು ಮಧುಗಿರಿ ಕಡೆಯವರು. ಹಾ ಹಾ, ನಾವು ಮದ್ಗಿರಿ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮ್ ಲುಕ್ ತೋರಿಸ್ಬಿಡಿ ಒಂದ್ಸರಿ. ಇರಿ ಒಂದೇ ಒಂದು ಲುಕ್ ತೋರಿಸಿ. ಹಾ, ಓಕೆ, ಥ್ಯಾಂಕ್ ಯು ಸರ್. ಕರ್ಣ ದುರ್ಯೋಧನನ? ಹಾಯ್ ಅಶೋಕ್ ಅಂಕಲ್. ಚೆನ್ನಾಗಿದ್ದೀರಾ? ಇವ್ರು ಅಶೋಕ್ ಅಂಕಲ್ ಅಂತ ನಮ್ಮ ಅಪ್ಪಾಜಿ ಅವ್ರ ಬೆಸ್ಟ್ ನಮ್ಮ ಅಪ್ಪಾಜಿ ಅವ್ರ ಬೆಸ್ಟ್ ಫ್ರೆಂಡ್ ಇವ್ರು. ಸುಮಾರು ನಾನ್ ಚಿಕ್ಕ ಹುಡುಗಿ ಇರುವಾಗಿಂದನು ನಮ್ ಜೊತೆಲೇ ಇದ್ದಾರೆ. ಮತ್ತೆ ಚೆನ್ನಾಗಿದ್ರ ಸರ್? ಚೆನ್ನಾಗಿದ್ರ ಅಂಕಲ್? ನಾನು ಎಲ್ಲಾರ್ನು ಸರ್ಸರ್ ಅಂತ ಅದೇ ಬರ್ತಿದ್ದೆ. ಇದು ಇಟ್ಕೊಳ್ಳಿ. ಮಾತಾಡಿ. ಚೆನ್ನಾಗಿದೆಯಮ್ಮ, ನೀನ್ ಚೆನ್ನಾಗಿದ್ದೀಯಾ? ನಾನ್ ಸೂಪರ್ ಆಗಿದ್ದೀನಿ. ನಿಮ್ಮ ಅಪ್ಪನ್ ಚೆನ್ನಾಗಿ ನೋಡ್ಕೋ. ನಾವ್ ಅಪ್ಪನೂ ಸೂಪರ್. ಅವ್ರು ಯಾವಾಗ್ಲೂ ರಾಕು. ಬೇರೆ ಬೇರೆ ಪಾತ್ರ ಅವ್ರನ್ನೆಲ್ಲ ಮಾತಾಡ್ಬೇಕು. ಮತ್ತೆ ಹೋದ್ರು. ಬರ್ತಾರೆ ಎಲ್ಲ. ಇವಾಗ ನೆಕ್ಸ್ಟ್ ನಾವ್ ಅಪ್ಪಾಜಿ ಮತ್ತೆ ಮೇಕಪ್ ಹಾಕೊಂಡು ಬೇರೆ ಡ್ರೆಸ್ ಹಾಕೊಂಡು ಇವಾಗ ಅವ್ರದ್ದು ಡೈಲಾಗ್ ಇರೋದು ನೆಕ್ಸ್ಟ್ ಪಾತ್ರಗಳು. ಸ್ಟಾರ್ಟಿಂಗ್ ಬರೀ ಸಾಂಗ್ಸ್ ಇತ್ತು, ಅದು ಎಲ್ಲ ತರ ಅವ್ರದ್ದೇ ಸೆಲೆಕ್ಷನ್ ಸಾಂಗ್ಸ್ ಹಾಕೊಂಡು ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಇವಾಗ ನೆಕ್ಸ್ಟ್ ಇವಾಗ ಡೈಲಾಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗ 3 ಗಂಟೆ ಆಗಿದೆ, 3:15 ಹತ್ರ ಆಗಿದೆ. ಇವಾಗ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಮಾಡ್ದ ಡ್ಯಾಡಿ? ನಿದ್ದೆ ಮಾಡಿಲ್ವಾ? ನಿದ್ದೆನೇ ಮಾಡಿಲ್ಲ. ನಾನ್ ನಿದ್ದೆ ಮಾಡಿದೆ. 1 ಅವರ್ ನಿದ್ದೆ ಮಾಡಿದೆ. ಮನೆಗೆ ಸ್ಟೋರೇಜ್ ಫುಲ್ ಆಯ್ತು ಮೊಬೈಲ್ದು. ಹೋಗಿ ಮತ್ತೆ ಎಲ್ಲ ಲ್ಯಾಪ್ಟಾಪ್ ಹಾಕಿ ಮೊಬೈಲ್ ಎಲ್ಲ ಖಾಲಿ ಮಾಡ್ಕೊಂಡು ಮತ್ತೆ ಬಂದೆ. ಇವಾಗ ಬೇಕಾಗುತ್ತೆ. ಡ್ಯಾನ್ಸ್ ಆಡ್ತಾ ಇರ್ತೀನಲ್ಲ. ಆಯ್ತು ಸರ್. ಶ್ರೀಕೃಷ್ಣ ಅವರು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ಚೆನ್ನಾಗಿ ರೆಡಿ ಆಗಿದ್ದೀರಾ. ಎಲ್ಲ ನಮ್ಮ ಸೀಸ್ ಓನರ್ ಮಲ್ಲೇಶ್ವರ ಹಾ, ಮತ್ತೆ ಆಯ್ತಾ ನಿಮ್ದು? ಇನ್ನು ಕೊನೆವರೆಗೂ ಇನ್ನು 2 ಸೀನ್. ಆಮೇಲೆ ಇದು ನಿಮ್ದು ಯಾವ ಊರು? ನಮ್ದು ಅರ್ಶಿನ್ಕುಂಟೆ. ಅರ್ಶಿನ್ಕುಂಟೆ. ಹಾ, ಚೆನ್ನಾಗ್ ಮಾಡಿದ್ರಿ. ತುಂಬಾ ಚೆನ್ನಾಗ್ ಮಾಡಿದ್ರಿ ಪಾತ್ರ. ನಿಮ್ಮ ಅಪ್ಪನಂತ ಕಲಾವಿದ್ರ ದಯ ಕಣವಾ. ಮತ್ತೆ ಏನಾದ್ರು ಮಾತಾಡಿ, ನಿಮ್ ಬಗ್ಗೆ ಏನಾದ್ರು ಹೇಳಿ. ನನ್ ಬಗ್ಗೆ ಇನ್ನೇನೈತೆ? ಉಣ್ತೀನಿ, ಮನೆ ಕತ್ತೀನಿ, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಏನ ವರ್ಷಕ್ಕೊಂದು ನಾಟಕ ಮಾಡ್ತಾ ಇದೀವಿ. ಮಾರಮ್ಮಂದಿಂದ ಏನೋ ಒಳ್ಳೇದಾಗ್ತಾ ಇದೆ, ಚೆನ್ನಾಗ್ ಬರ್ತಾ ಇದೆ. ನಿಮ್ಮ ಅಪ್ಪನ ಇಲ್ಲಿ ನಾಟಕ ಮಾಡಕ್ ಶುರು ಮಾಡ್ತಾರೆ. ನಿಮ್ಮ ಅಪ್ಪ ಲಕ್ಷ ದುಡ್ಡು ಮಾಡ್ಬಿಟ್ಟ. ಏನ ಭಗವಂತನ ದಯೆ, ಮುಂದಿನ ವರ್ಷ ನಿಮ್ಮ ಅಪ್ಪನ ಆಶೀರ್ವಾದದಿಂದ ರಾಮಾಯಣ ಮಾಡೋಣ ಅಂತ ಇದ್ದೀವಿ. ಏನಾದ್ರೂ ನಿಮ್ಮ ಅಪ್ಪ ಮನಸ್ಸು ಮಾಡಿ ಮುಂದೆ ಬಂದು ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ಮಾಡಿದ್ರೆ ರಾಮಾಯಣ ಮಾಡ್ತೀವಿ. ಮುಂದಿನ ವರ್ಷ ಇದೇ ಜಾಗದಲ್ಲಿ ಇದೇ ದಿವಸ ರಾಮಾಯಣ ಮಾಡ್ತೀವಿ. ಎಷ್ಟು ವರ್ಷದಿಂದ ನಾವು ಇಲ್ಲ, ಇಲ್ಲಿ ಕಂಟಿನ್ಯೂ 4 ವರ್ಷ. ಕಂಟಿನ್ಯೂ ಅದಕ್ಕಿಂತ ಮುಂಚೆ 3 ವರ್ಷ ಮಾಡಿದ್ವಿ. ಇವಾಗ ಕಂಟಿನ್ಯೂ 4 ವರ್ಷದಿಂದ ಮಾಡ್ತಾ ಇದೀವಿ. ನಮ್ಮಪ್ಪ ಹೆಂಗ್ ಪರಿಚಯ? ನಿಮ್ಮಪ್ಪ ನನಗೆ ವಿಡಿಯೋ ಸ್ಕೂಲ್ ಅಲ್ಲಿ ಪರಿಚಯ. 12 ವರ್ಷದಿಂದ ಶಿಕ್ಷಣ ಮಾಡಿಸಿದ್ದೆ ಅವ್ರ ಕೈಲಿ. ಹೌದೌದು, ನನ್ ಫೇವ್ರೇಟ್ ಪಾತ್ರ. ಅವ್ರು ಇಷ್ಟು ಮಾಡಿರೋದ್ರೆಲ್ಲ ನನ್ಗದ್ ಫೇವ್ರೇಟ್. ಚೆನ್ನಾಗ್ ಮಾಡಿದ್ದ. ಯಾವಾಗ್ಲೂ ಒಂದ್ಸತಿ ಗ್ಯಾಪ್ನ ಬಂತು ಇದ್ದಕ್ಕಿದ್ದಂಗೆ. ವಿಡಿಯೋ ಸ್ಕೂಲ್ ಸಿಕ್ಕಾಗ ಹೇಳೋಣ ನಾನು ಬಿಟ್ಟೆ ಅಂದ. ಅದಕ್ಕೆ ಈ 2 ಸತಿ ಹಾಕೊಂಡಿದೀವಿ. ಈ ಸತಿ ಪಟಾಕಿ ಹೊಡಿಸ್ಬಿಟ್ಟ, ಬೇಜಾರಾಗ್ಬಿಟ್ಟೈತೆ. ಅದು ಖುಷಿಗೆ ಮಕ್ಳು ಮಾಡಿರೋದು. ನಮ್ಮಪ್ಪ ಅಂತ ಅಂದ್ಬಿಟ್ಟು ಮಾಡಿದ್ದು. ನನ್ ಮಗನು ಬಂದಿದ್ದಾರೆ, ನೋಡ್ದ? ನೋಡಿಲ್ಲ. ನೋಡು. ಆಮೇಲೆ ನೀವೇ ಏನಾದ್ರು ಏನಾದ್ರು ನಿಮ್ಮ ಅಪ್ಪನ ದಯದಿಂದ ರಾಮಾಯಣ ಮಾಡಿದ್ರೆ ಭಗವಂತ ಒಳ್ಳೇದ್ ಮಾಡಿ ನಿಮ್ಮ ಅಪ್ಪನೇ ರಾಮನ್ ಪಾತ್ರ. ರಾಮಾಯಣದಲ್ಲಿ ನಾನು ಬರ್ತನ್ ಮಾಡೋಣ ಅಂತ ಇದ್ದೀನಿ. ನಿಮ್ಮಪ್ಪ ಏನಾರ ಅವಕಾಶ ಕೊಟ್ರೆ, ಇಲ್ಲ ನಿಮ್ಮ ಅಪ್ಪನೇ ಅದ್ರೂ ಮಾಡ್ಕೊಂತೀನಿ ಅಂದ್ರೆ ಅದನ್ನು ಅವನೇ ಮಾಡ್ಕೊಂತೀನಿ. ಅವ್ರೇ ಡ್ಯಾಡಿ, ನೀನ್ ಯಾವ ಪಾತ್ರ ಮಾಡ್ತೀಯಾ?
ರಾಮಾಯಣ ಅಂದ್ರೆ ರಾಮನೇ. ರಾಮ ಅವರು ಅವ್ರು ರಾಮನ್ ಮಾಡ್ತಾರೆ, ನಾನು ಭರತನ್ ಮಾಡ್ತೀನಿ. ಇವ್ರು ಆಂಜನೇಯ ಇವ್ರೇ ಆಂಜನೇಯ. ಅಲ್ಲೇ ಫಿಕ್ಸ್ ಆಗಿದೆ. ಏನ್ ನಿಮ್ಮ ಅಪ್ಪ ಮನ್ಸು ಮಾಡ್ಬೇಕು. ಹಾ ನಿಮ್ಮಪ್ಪ ಮನ್ಸು ಮಾಡಿದ್ರೆ ಆಯ್ತದೆ. ಇನ್ನೇನಪ್ಪ ಇವ್ರೆ, ಅಪ್ಪ ಒಬ್ರೇ ಅಲ್ಲ, ಎಲ್ಲರೂ ಮನ್ಸ್ ಮಾಡ್ಬೇಕು. ಮೇಶೋ ಬರ್ಲಿ ಕರಿ ಮಾತಾಡ್ಸೋಣ, ಕಾಪಿ ಕೊಡ್ಸೋಣ, ಕರೀರಿ. ಒಬ್ಬ ಕಲಾವಿದ್ರು ನಾವ್ ಹಂಗೆ ಬಿಡ ಹೇಳೋರಪ್ಪ. ಅಲ್ಲ ಸಾಮಾನ್ಯ ಮುಗ್ದಿರಲ್ಲ, ಅಷ್ಟು ದೂರದಿಂದ ಬಂದು ಈಗ ತುಮಕೂರು ಜಿಲ್ಲೆಯಿಂದ ಬಂದು ಬೆಂಗಳೂರು ಜಿಲ್ಲೆ ಒಳಗ್ ನಾಟಕ ಆಡಿಸ್ಬೇಕು ಅಂತಂದ್ರೆ ಅವ್ರಿಗೆ ಸಡನ್ ಆಗಿ ಒಪ್ತಾ ಇರ್ಲಿಲ್ಲ. ಅದೇನೋ ಮಾರಮ್ಮ ತಾಯಿ ಕೃಪೆ ಏನು, ಅವರು ಏನು ಮುಂದಾಲೋಚನೆ ಹಿಂದಾಲೋಚನೆ ಮಾಡ್ದಿರ ಒಪ್ಕೊಂಡ್ಬಿಟ್ಟವ್ರೆ ಆಡಿಸ್ಲೇಬೇಕು ಅಂತ. ನೀನ್ ಆಡಿದೆ ಬಂತಪ್ಪ, ಸೂಪರ್. ಇವರು ನೋಡಮ್ಮ, ವಿದ್ರನ್ ಪಾತ್ರ ಇವರು ಬಹಳ ಒಳ್ಳೆ ಮನುಷ್ಯ. ಮುಂದೆ ಇವರು ವಿದ್ರನ್ ಪಾತ್ರ, ಇವರು ಬಹಳ ಒಳ್ಳೆ ಹುಡುಗ. 4 ಸತಿ ಕೃಷ್ಣನ್ ಮಾಡಿದ್ದಾನೆ, 3 ಸತಿ ಕೃಷ್ಣನ್ ಮಾಡಿದ್ದಾನೆ, ಈಗ 3 ಸತಿ ವಿದ್ರನ್ ಮಾಡಿದ್ದಾನೆ ನಮ್ ಜೊತೆಲೆ. ಬಹಳ ಒಳ್ಳೆ ಹುಡುಗ. ರಾಮಾಯಣದಲ್ಲಿ ಯಾವ ಪಾತ್ರ ಕೊಡ್ತೀರಾ? ರಾಮಾಯಣದಲ್ಲಿ ನೋಡೋಣ, ಮಾತಾಡೋಣ ಕುಂತ್ಕೊಂಡು, ಆಮೇಲೆ ಇದ್ ಮಾಡೋಣ. ನಾನು ಲಕ್ಷ್ಮಣನ್ ಹೈಟ್ ಚೆಕ್ ಮಾಡ್ತಾ ಇರೋದು. ಸರಿ, ಏನೋ ಎಲ್ಲರೂ ಸಹಕಾರ ಕೊಟ್ಟು ಒಂದು ದೇವ್ರ ಕೆಲಸ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದರಲ್ಲೂ ನಾಗವಲ್ಲಿ ತಿಮ್ಸಂದ್ರದವ್ರಿಗೆ ಧನ್ಯವಾದ. 63 ವರ್ಷ ವಯಸ್ಸು, ಲೆಕ್ಚರರ್ ಆಗಿದ್ದವರು. ಅಂದ್ರೆ ಏನೇನಾಗಿದೆ, ಎಷ್ಟು ವಯಸ್ಸು? 64. ನಾವು ವೃತ್ತಿಯಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ನಿವೃತ್ತಿ ಆದ ನಂತರ 2 ನ್ಯೂಸ್ ಪೇಪರ್ ಕೆಲಸವನ್ನು ಮಾಡ್ತಾ, ಈಗ ನಮ್ಮ ಸ್ನೇಹ ಬಳಗದ ಅವರಿಂದ ಈ ನಾಟಕದಲ್ಲಿ ಸೇರ್ಕೊಂಡು ನಾನು 2 ಪಾತ್ರವನ್ನ ಮಾಡಿಸಿದೆ, ಸಾರ್ಥಕಿ ಮತ್ತೆ ಭೀಷ್ಮಂದು. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಹೌದು, ಥ್ಯಾಂಕ್ ಯು. ಆಲ್ರೆಡಿ ಬೆಳಗಿನ ಜಾವ ಆಗಿದೆ ಗೈಸ್, ನಿದ್ದೆ ಸಿಕ್ಕಾಪಟ್ಟೆ ಬರ್ತಿತ್ತು. ಸೊ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ. ನನಗೂ ನಿದ್ದೆ ಬರ್ತಿತ್ತು, ನಂಗೆ ಕೊಡೋದೇ ಮರ್ತೋಗ್ಬಿಟ್ಟಿದ್ದಾರೆ. ಮತ್ತೆ ಕರೆದು ನಾನು ಹಾಕಿಸ್ಕೊಂಡೆ. ಇಷ್ಟು ಮಂತ್ರಿಸ್ಬಿಟ್ಟು ಹೋದ್ರು. ಇಟ್ಸ್ ಓಕೆ, ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅಂತ ಅಂದ್ಬಿಟ್ಟು ಕುಡ್ದೆ. ಸೊ ಇವಾಗ ನಮ್ಮಪ್ಪ ಮತ್ತೆ ಮೇಕಪ್ ಮಾಡ್ಕೋತಾ ಇದ್ದಾರೆ. ಇವಾಗ ಟೈಮು ಬೆಳಗಿನ ಜಾವ 4 ಗಂಟೆ. ಅವ್ರದ್ದು ಸ್ಟಾರ್ಟಿಂಗ್ ಬಿಟ್ಟರೆ ಇವಾಗೆ ಇನ್ನೊಂದು ಸೀನ್ ಇದೆ. ಇನ್ನೊಂದಲ್ಲ, ಈಗ ಆ್ಯಕ್ಚುಲಿ ಇವಾಗಿರೋದು. ಮೇಕಪ್ ಮಾಡ್ಕೋತಾ ಇದ್ದಾರೆ. ನನ್ನ ಪಾತ್ರ ಅರ್ಜುನ. ನನ್ನ ಪಾತ್ರ ಧರ್ಮರಾಜ. ನಿಮ್ಮ ಬಗ್ಗೆ ಹೇಳಿ. ಅಂದ್ರೆ ಯಾವ ಊರು, ಎಷ್ಟು ವರ್ಷದಿಂದ? ನಮ್ಮದು ಹಾಸನ ಅರಸೀಕೆರೆ. ನಾವು ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಮಲ್ಸಂದ್ರ ತರಕಾರಿ ಮಾರ್ಕೆಟ್ ಕಡೆಯಿಂದ ಇದನ್ನು ಮಾಡ್ತೀವಿ. ಕೇಳಿಸ್ತೀವಿ. ನಮ್ಮದು ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗೋಲಿ ತಿಮ್ಸಂದ್ರ. ನಾವು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಬಾರಿ ಮೊದಲನೇ ಬಾರಿ ಅರ್ಜುನನ್ ಮಾಡಿದ್ದೀವಿ. ಇನ್ನು 9 ಬಾರಿ ಕರ್ಣನ್ ಆಡಿದ್ದೀವಿ. ನಾವು ಫಸ್ಟ್ ಸಾತಕಿ ಮಾಡಿದ್ವಿ, ಈಗ 2ನೇ ಸತಿಯಿಂದ ಧರ್ಮರಾಯ ಮಾಡ್ತಾ ಇದೀವಿ. ಮಾಡಿದ್ವಿ. ನಾವು ಸಾಮಾಜಿಕ ನಾಟಕದಲ್ಲಿ ಮಾಡಿದ್ವಿ. ಹೌದು. ಈಗ 3 ವರ್ಷದಿಂದ ಕುರುಕ್ಷೇತ್ರ ಮಾಡ್ತಿದ್ವಿ. ನೆಕ್ಸ್ಟ್ ರಾಮಾಯಣ ಮಾಡ್ತಾರಂತೆ, ಅದು ನೆಕ್ಸ್ಟ್ ನೋಡ್ಬೇಕು. ಗೊತ್ತಿಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಪಾತ್ರ ಅಂತ. ಇಲ್ಲ, ಹಂಗೇನಿಲ್ಲ. ಅವ್ರು ಯಾವ್ದು ಕೊಡ್ತಾರೋ ನಾವು ಅದನ್ನ ಮಾಡ್ತೀವಿ. ನಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದು ನೋಡ್ಬಿಟ್ಟು ನಮ್ಗೆ ಅಲ್ಲ
ಹೌದು ಹೌದು. ನಿಮ್ಗೆ ಯಾವ್ದು ನಾವಿನ್ನು ಹೊಸಬ್ರು ಅದ್ರ ಬಗ್ಗೆ ರಾಮಾಯಣ ಫಸ್ಟೇ ಮಾಡೋದು, ಅದರಿಂದ ಅವರು ಯಾವುದು ಕೊಡ್ತಾರೋ ಅದನ್ನ ನಾವು ಸರಿದೂಗಿಸ್ಕೊಂಡು ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅಷ್ಟೇ. ಮೇನ್ ಪಾತ್ರ ಕೊಟ್ರೆ ಆಡ್ತೀರಾ? ಮೇನ್ ಪಾತ್ರ ಇನ್ನೂ ಅಷ್ಟೊಂದು ಅಸಲು ಎಕ್ಸ್ಪೀರಿಯನ್ಸ್ ಇಲ್ಲ, ಇರೋದ್ರಲ್ಲಿ ಸಣ್ಣ ಪಾತ್ರ ಮಾಡ್ಕೊಂಡು ಆಮೇಲೆ ಮುಂದೆ ಅನುಭವ ಅಷ್ಟೇ. ನಾವು ಯಾವುದು ಅಂತ ಏನಿಲ್ಲ, ಯಾವ್ದು ಕೊಟ್ರು ಒಂದು ಸಣ್ಣ ಯಾವ ಪಾತ್ರ ಕೊಟ್ರು ಮಾಡೋಕೆ ರೆಡಿ ಇರ್ತೀವಿ. ಮನುಷ್ಯನಿಗೊಂದು ನಾಟಕ ಅಂದಾಗ ಇಲ್ಲ ಇಲ್ಲ, ಇಂಥ ಪಾತ್ರ ಕಲೆ ಅಂದ್ರೆ ಮಾಡಿದ್ರೆ ಕಲೆ ಅಂದ್ರೆ ಇಂಥ ಪಾಠ ಮಾಡೋಕೆ ಅಂತ ಏನಿಲ್ಲ. ಕಲೆ ಅಂದ್ರೆ ಯಾವ್ದಾನು ಒಂದು ಬಣ್ಣ ಹಚ್ಚಿದ್ರು ಆಗುತ್ತೆ. ಕಲೆ ಅಂತ ಯಾವ್ದು ಬೇಕಾದ್ರೂ ಆಡ್ಬೋದು. ನಾವು ಅದನ್ನೇ ಆಡ್ಬೇಕು ಅಂತ ಏನಿಲ್ಲ ಅಣ್ಣ. ಕೆಲವರು ಇರ್ಬೋದೇನೋ, ನಮ್ಮ ಮನಸ್ಸಲ್ಲಿ ಆ ಥರ ಏನಿಲ್ಲ, ಯಾವುದಾದ್ರೂ ಮಾಡೋಕ್ಕೆ ನಾವು ರೆಡಿ. ಮಾಡಿದ್ರೆ ಚೆನ್ನಾಗಿತ್ತು ಅನ್ನೋ ಮನೋಭಾವನೆ ಒಳಗಿರ್ತದೆ. ಇಲ್ಲ ಇಲ್ಲ, ನಮ್ದೇನಿಲ್ಲ, ನಾವು ಯಾರು ನಾವು ಪಾತ್ರ ಮಾಡ್ಬೇಕು ಅಂತ ಏನಿಲ್ಲ. ಅವ್ರು ನೋಡ್ಬಿಟ್ಟು ಆಡ್ಬೇಕು, ಯಾವ್ದು ಕಲೆ ಸರಿ ಉಳಿಸ್ಬೇಕು, ಹೋಗ್ತದೆ ಉಳಿಸ್ತೀವಿ ಅದು ಅಷ್ಟೇ. ಸರಿ ಮಾಡ್ತಾರೆ. ಇದೇ ವರ್ಷಕ್ಕೆ ರಾಮಾಯಣ ಆಡ್ಬೇಕು. ಆಡ್ಬೇಕು. ಇದೇ ದಿನ ಇದನ್ನ ಮಾಡ್ಬೇಕು ಮುಂದಿನ ವರ್ಷ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು. ಕಲೆ ಬಗ್ಗೆ ನನಗಂತೂ ಏನೋ ಸ್ವಲ್ಪನೂ ಕಲೆ ಬಗ್ಗೆ ನಮಗೆ ಒಂಚೂರು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ವಿಷ್ಣು ಪರ್ವತ ಇದ್ದಾರಲ್ಲ, ಅವ್ರು ನನ್ನ ಫ್ರೆಂಡ್ ಆದ್ರು. ಅವಾಗಿಂದ ಹಂಗೇನೆ ಸಣ್ಣ ಸಣ್ಣ ಪಾತ್ರ ಕೊಟ್ಕೊಂಡ್ಬಂದು ಈಗ ಧರ್ಮರಾಯ ಪಾತ್ರ ಕೊಡ್ತಿದ್ದಾರೆ. ಮುಂದಿನ ವರ್ಷ ಇದೇ ದಿನ ಅಮಾರಪ್ಪ ತಾಯಿ ದಯದಿಂದ ಸಂಪೂರ್ಣ ರಾಮಾಯಣ ನಾಟಕ ನೀವು ಆಡ್ರಿ, ಆಡ್ತೀರಾ. ಆಯ್ತು, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ವೆಲ್ಕಮ್. ಅಯ್ಯ, ನಾವು ಸೇರ್ತೀವಪ್ಪ ರಾಮಾಯಣ. ನಮ್ಮಪ್ಪ ಗೈಸ್ 2ನೇ ಸರಿಗೆ ರೆಡಿ ಆಗಿರೋದು. ರೀಸನ್ ಕೇಳಲಿಲ್ಲ, ನೋಡಿದ್ದೀರಾ? ಸೊ ಗೈಸ್, ನಾಟಕ ಎಲ್ಲ ಮುಗೀತು. ನಮ್ಮಪ್ಪ ಎಲ್ಲ ಪ್ಯಾಕಪ್ ಮಾಡ್ಕೋತಾ ಇದ್ದಾರೆ. ಆ್ಯಕ್ಚುಲಿ ನಾನಿದು ಅಲ್ಲೇ ವಾಯ್ಸ್ ರೆಕಾರ್ಡ್ ಮಾಡಿದ್ದು, ಬಟ್ ನಾನು ನೋಡ್ಕೊಂಡಿಲ್ಲ, ಮೈಕ್ ಆಫ್ ಆಗಿದೆ. ಹಾಗಾಗಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ನಾಟಕ ಮಾತ್ರ ತುಂಬ ಚೆನ್ನಾಗಿ ಬಂತು. ಅಲ್ಲಿ ಇದ್ದಿದ್ದು ಒಂದೊಂದು ಸೆಟಪ್ ಆಗಲಿ, ಲೈಟಿಂಗ್ಸ್ ಆಗಲಿ, ಸೌಂಡ್ ಆಗಲಿ, ಇನ್ಸ್ಟ್ರೂಮೆಂಟ್ ಆಗಲಿ, ಪ್ರತಿಯೊಂದು ಚೆನ್ನಾಗಿತ್ತು. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಭಾಗವಹಿಸಿದ್ರು. ಈಗ ಎಲ್ಲನೂ ಮುಗಿಸ್ಕೊಂಡು ಲಾಸ್ಟ್ ನಾನು ನಮ್ಮ ಅಪ್ಪಾಜಿ ಹತ್ರ ಲಾಸ್ಟಲ್ಲಿ ಮಾತಾಡ್ಸೋಣ ಅಂತ ಹೋಗ್ತೀನಿ. ಅಲ್ಲಿ ತುಂಬ ಚೆನ್ನಾಗಿ ಮಾತಾಡಿರ್ತಾರೆ ನಮ್ಮಪ್ಪ, ಬಟ್ ಅನ್ಫಾರ್ಚುನೇಟ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ ಗಾಯ್ಸ್. ಐ ಆಮ್ ಸಾರಿ. ಅವರಿಗೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅವ್ರು ಅದನ್ನು ಕ್ಯೂಟಾಗಿ ಹೇಳ್ತಾರೆ, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಇಟ್ಸ್ ಓಕೆ. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಬಾಯ್.